ಅಲ್ಲಿ ಕುಂತು ಕಾವು ಕೊಡ್ತಿತ್ತು. ಅದು ಹಾರಿ ಹೋಗಿತ್ತು. ಅದೇ ಸಮಯದೊಳಗೆ ಒಂದು ಕೋಗಿಲೆ ಬಂತು. ಆ ಕಾಗೆಯ ಗೂಡಿನೊಳಗೆ ತನ್ನದು ಕೂಡ ಒಂದು ತತ್ತಿ ಇಟ್ಟು ಕೋಗಿಲೆ ಹಾರಿ ಹೋತು. ಬಂತು ಕಾಗೆ, ತತ್ತಿ ಒಂದಿದ್ದಿದ್ದಿಲ್ಲ, ಎರಡಿದ್ದು. ಓಹೋ, ಇದು ನಂದ ತತ್ತಿ ಇರಬಹುದು ಅಂತ ತಿಳ್ಕೊಂಡು ಎರಡು ತತ್ತಿ ಮೇಲೆ ಕುಂತು ಕಾವು ಕೊಡ್ತು ಕಾಗೆ. ದಿವಸಲ್ಲ, 2 ದಿವಸ ಅಲ್ಲ, ಹಲವಾರು ದಿವಸ ಕಾವು ಕೊಡ್ತು. ಮುಂದೆ ತತ್ತಿ ಒಡಿತು. 2 ಮರಿಗಳು ಹೊರಗೆ ಬಂದು, ಮರಿಗಳು ದೊಡ್ಡ ಆದಂಗೆ ಆ ಕಾಗಿ ಮರಿ ಕಾವು ಕಾವು ಅಂತ ಕರ್ಕಶವಾಗಿ ಕೂಗ್ತಿತ್ತು. ಕೋಗಿಲೆ ಮರಿ ಕುಹು ಕುಹು ಅಂತ ಇಂಪಾಗಿ ಕೂಗ್ತಿತ್ತು. ಇದು ಯಾರು ನೋಡಕತ್ತಿದ್ರು ಅಂತಂದ್ರೆ ಆ ತಾಯಿ ಕಾಗೆ ನೋಡಕತ್ತಿತ್ತು. ತನ್ನ ಮರಿನ ಒಮ್ಮೆ ನೋಡ್ತಿತ್ತು, ಕೋಗಿಲೆ ಮರಿನ ಒಮ್ಮೆ ನೋಡ್ತಿತ್ತು. ತನ್ನ ಮರಿನ ಒಮ್ಮೆ ನೋಡ್ತಿತ್ತು, ಕೋಗಿಲೆ ಮರಿನ ಒಮ್ಮೆ ನೋಡ್ತಿತ್ತು. ಇದು ನೋಡುವಾಗ ಅಲ್ಲಿ ಇನ್ನೊಬ್ಬರು ಪ್ರತ್ಯಕ್ಷ ಆದರು. ಯಾರು? ದೇವರು ಪ್ರತ್ಯಕ್ಷ ಆದರು. ಆ ದೇವರು ಆ ತಾಯಿ ಕಾಗೆಗೆ ಅಂತಾರಂತ, ಏ ತಾಯಿ ಕಾಗೆ, ನೋಡು ನಿನ್ನ ಮಗು ಕಾವು ಕಾವಂತ ಕೆಟ್ಟದಾಗಿ ಕೂಗ್ತದ. ಕೋಗಿಲೆ ಮರಿ ಎಷ್ಟು ಇಂಪಾಗಿ ಕುಹು ಕುಹು ಅಂತ ಕೂಗ್ತದ. ಅದಕ್ಕೆ ನಿನ್ನ ಮರಿಗೂ ಆ ಕೋಗಿಲೆ ಮರಿ ಅಂತ ಕಂಠ ಕೊಡಲೇನು, ಧ್ವನಿ ಕೊಡಲೇನು ಅಂತ ದೇವರು ಕೇಳಿದಾಗ ಆ ತಾಯಿ ಕಾಗೆ ಅಂತಂತ, ದೇವರ ಬೇಡಪ್ಪ ನಮಗೆ. ಯಾಕಂತಂದ್ರೆ ನನ್ನ ಧ್ವನಿನೂ ಹಂಗೆ ಅದ, ನಮ್ಮ ಅಪ್ಪಂದು ಹಂಗೆ ಇತ್ತು, ನಮ್ಮ ಅಜ್ಜಂದು ಹಂಗೆ ಇತ್ತು, ನಮ್ಮ ಮುತ್ತಜ್ಜಂದು ಹಂಗೆ ಇತ್ತು. ಅದಕ್ಕೆ ನನ್ನ ಮರಿನೂ ಕೂಡ ಕಾವು ಕಾವಂತನ ಕೂಗ್ತದ. ಆದ್ರೆ ನಮಗೆ ಕೋಗಿಲೆ ಅಂತ ಕಂಠ ಇದ್ದಿದ್ದಿಲ್ಲ ಅಂದ್ರೆ ಏನಾಯ್ತು? ಆ ಮಧುರ ಕಂಠದ ಧ್ವನಿಯನ್ನು ಕೇಳಾಕ ಕಿವಿ ಕೊಟ್ಟಿಯಲ್ಲ ಸಾಕು, ನಮಗೆ ಅದ್ರದಾಗ ಸಮಾಧಾನ ಅದ. ಜೀವನದೊಳಗೆ ಮನುಷ್ಯನಿಗೂ ಕೂಡ ಏನು ಅದ, ಅದರೊಳಗೆ ಸಮಾಧಾನ ಇರ್ತಕ್ಕಂಥ ಬುದ್ಧಿ ಇರಬೇಕು. ಅಂದಾಗ ಶಾಂತಿ, ನೆಮ್ಮದಿ, ಸುಖವನ್ನು ಕಾಣಲಿಕ್ಕೆ ಸಾಧ್ಯ. ಇಂಥ ಮಠ ಮಂದಿರ, ಇಂಥ ಧರ್ಮಸಭೆಗಳು, ಇಂಥ ಪೂಜ್ಯರ ಜಗದ್ಗುರುಗಳ ಆಶೀರ್ವಚನ ಉದ್ದೇಶ ಏನಿರ್ತದೆ ಗೊತ್ತದೆ? ಏನು? ಕೇವಲ ರೊಕ್ಕ ಗಳಿಸೋದ್ರೊಳಗೆ ದುಡಿದು ದಣದು ಮನಸ್ಸಿನ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿಪ್ಪ. ಬಸವಣ್ಣವರು ಕಾಯಕವೇ ಕೈಲಾಸ ಅಂಥೇಳಿ ಅಂದರೆ ಮೈ ಮುರಿದು ದುಡೀರಿ, ಎಷ್ಟು ಬರ್ತದ ಅಷ್ಟರೊಳಗೆ ಆನಂದದಿಂದ ಇರ್ರಿ, ಶಾಂತಿಯಿಂದ ಇರ್ರಿ, ನೆಮ್ಮದಿಯಿಂದ ಇರ್ರಿ, ಸುಖದಿಂದ ಇರ್ರಿ. ಆದರೆ ದುರಾಶೆಯನ್ನು ಮಾಡಿ ಜೀವನದ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡ್ಕೋಬೇಡ್ರಪ್ಪ ಅಂತ ತಿಳ್ಕೊಂಡು ಇಂಥ ಧರ್ಮದ ಸಂದೇಶವನ್ನು ಕೊಡುವುದರ ಸಲುವಾಗಿಯೇ ಇಂಥ ಮಠದ ಸ್ವಾಮಿಗಳು ಧರ್ಮೋಪದೇಶಗಳು ಇರ್ತವೆ. ಒಂದು ಕೊನೆಯದಾಗಿ ಮಾತು ಹೇಳ್ತೇನೆ ನಾನು ಇಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರಿಗೆ. ಏನ್ರಪ್ಪ, ಮಠ ಉಳಿಬೇಕು, ಮಠ ಬೆಳಿಬೇಕು. ಯಾಕೆ ಅಂತಂದ್ರೆ ಮಠಗಳು ಅಂತಂದ್ರೆ ಕೇವಲ ಒಂದು ಕಟ್ಟಡ ಅಲ್ಲ, ಮಠ ಅಂತಂದ್ರೆ ಕೇವಲ ಅದೊಂದು ಆಸ್ತಿ ಅಲ್ಲ. ಮಠ ಅಂತಂದ್ರೆ ಇಡೀ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಶಕ್ತಿಯ ಕೇಂದ್ರ. ಅವು ಇಲ್ಲಿ ಬಂದಾವ ಮಕ್ಕಳು, ನನಗೆ ಭಾಳ ಖುಷಿ ಅನ್ನಿಸ್ತು. ನೋಡ್ರಿ, ಮಠಕ್ಕೆ ಏನಿತ್ತು? ಅಪ್ಪವರು ತಮ್ಮ ಪೂಜಾ ಬಲದಿಂದ, ಅನುಷ್ಠಾನ ಬಲದಿಂದ ಇವತ್ತೇನೆಲ್ಲ ಮಾಡ್ಯಾರ ಹೇಳಿದ್ರೆ ಅಜ್ಜಾರು, ಏ ಮಠ ಭಾಳ ಚಂದ ಕಟ್ಸ್ಯಾರ್ರಿ, ಒಳಗೆ ಕುಂತರು ಸಾಕು. ಅಲ್ಲೇನು, ಅಲ್ಲಿ ಪಾಸಿಟಿವ್ ಎನರ್ಜಿ ಅಂತಾರಲ್ಲ, ಸಕಾರಾತ್ಮಕ ತರಂಗಗಳು ಅಷ್ಟು ಅದ್ಭುತ ಅದ ರೀ, ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡ್ತದ ಅಂಥೇಳಂದ್ರು. ಮಠ ಕಟ್ಟ್ಯಾರ, ಜಮೀನು ಮಾಡ್ಯಾರ. ಅಷ್ಟೇ ಅಲ್ಲದೇನೆ ಇನ್ನೊಂದು ದೊಡ್ಡ ಕೆಲಸ ಮಾಡ್ಯಾರ ಅಪ್ಪವರು. ಏನು ಅಂತಂದ್ರೆ ಒಂದು ಸಾಲಿ ತೆಗ್ದಾರ. ಆ ಮಕ್ಕಳು ಇಲ್ಲಿ ಬಂದು ಕುಂತಾರ. ಮಠಗಳು ಏನು ಮಾಡ್ತವ ಅಂತಂದ್ರೆ ಕೇವಲ ಶಿಕ್ಷಣ ಅಷ್ಟೇ ಕೊಡುವುದಿಲ್ಲ, ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡ್ತಾರೆ. ಹೆಂಗೆ ಅಂತಂದ್ರೆ ನಾಳೆ ಮಕ್ಕಳು ದೊಡ್ಡವರಾದ ಮೇಲೆ ಅವರು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ವಕೀಲರಾಗಲಿ, ರಾಜಕಾರಣಿ ಏನೇ ಆಗಲಿ, ಅವು ಅನ್ಬೇಕು, ಅಪ್ಪಗ ಅಪ್ಪ ಅನ್ಬೇಕು, ಗುರು ಹಿರಿಯರಿಗೆ ಕಿಮ್ಮತ್ತು ಕೊಡಬೇಕು. ಇಂಥ ಮಕ್ಕಳು ತಯಾರಾದ್ರೆ ಹಡದು ಹೊಟ್ಟಿ ಥಂಡಗಿರ್ತದ. ಯಾವಾಗ ಹೆಂಡತಿ ಮಗ್ಗಲಕ್ಕೆ ಬಂದಳು, ಅವ್ವ ಅಪ್ಪನ ಹೊರಗೆ ಹಾಕಿದ್ರೆ ಹಡ್ದವ್ರ ಹೊಟ್ಟಿ ಥಂಡಗಿರ್ತದೇನು? ಇರಾಕ ಸಾಧ್ಯ ಇಲ್ಲ.
ಅದಕ್ಕೆ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಅನ್ನೋದು ಭಾಳ ಮುಖ್ಯ ಇರ್ತದೆ. ನಿಮಗೊಂದು ಮಾತು ಹೇಳ್ತೀನಿಪ್ಪ, 1908ನೇ ಇಸ್ವಿಯೊಳಗೆ 21,300 ಮಠಗಳಿದ್ದು, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಎಲ್ಲ ತಮಿಳ್ನಾಡು ಸೇರಿ. ಈಗ ಉಳಿದಿದ್ದು ಕೇವಲ 3,000 ಮಠಗಳು ಉಳಿದಾವ. ಕೇವಲ 3,000 ಮಠ ಉಳಿದಾವ. ಆ 3,000 ಮಠದೊಳಗೆ 2,000 ಮಠಕ್ಕೆ ಸ್ವಾಮಿಗಳು ಅದಾರ, ಇನ್ನೂ 1,000 ಮಠ ಹಾಳಾಗಿ ಹೋಗಾಕತ್ತವ. ಇವತ್ತು ನಮ್ಮ ಧರ್ಮ ಯಾಕೆ ನಾಶವಾಗಿ ಹೋಗಾಕತ್ತದ, ಯಾಕೆ ಅಧಪತನಕ್ಕೆ ಬೀಳಾಕತ್ತವ ಅಂತಂದ್ರೆ ಮಠಗಳು ಹಾಳಾಗಿದ್ದ ಕಾರಣಕ್ಕಾಗಿ ಸಮಾಜ ಹಾಳಾಗಕತ್ತದ. ಮಠಗಳು ಎಷ್ಟು ಇರ್ತಾವ ಅಷ್ಟು ಸಮಾಜಕ್ಕೆ ಸಂಸ್ಕಾರ ಇರ್ತದೆ, ಆಚಾರವಿರ್ತದೆ, ವಿಚಾರ ಇರ್ತದೆ. ಏ ತಮ್ಮ, ಹಣಿ ಮೇಲೆ ವಿಭೂತಿ ಹಚ್ಕೋರು, ಕೊಳ್ಳಾಗ ರುದ್ರಾಕ್ಷಿ ಹಾಕೋ, ಲಿಂಗ ಕಟ್ಕೋ, ಲಿಂಗ ಪೂಜೆ ಮಾಡ್ಕೋ, ಅವ್ವ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡು, ಗುರು ಹಿರಿಯರಿಗೆ ಕಿಮ್ಮತ್ತು ಕೊಡು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಬುದ್ಧಿ ಹೇಳ್ತಕ್ಕಂಥ ಸ್ವಾಮಿಗಳೇ ಇದ್ದಿದ್ದಿಲ್ಲ ಅಂತಂದ್ರೆ ಸಮಾಜ ಹಾಳಾಗ್ತದೆ. ಅದಕ್ಕೆ ಇವತ್ತು ಮಸೂತಿ ಅಷ್ಟೇ ಅಲ್ಲ, ಸುತ್ತಮುತ್ತ ಗ್ರಾಮಗಳು ಭಾಳ ಪುಣ್ಯ ಮಾಡ್ಯಾವ. ಯಾಕೆ ಭಾಳ ಪುಣ್ಯ ಮಾಡ್ಯಾವ ಎಲ್ಲ ಊರ ಅಂತಂದ್ರೆ ಪ್ರಭುಕುಮಾರ ಶಿವಾಚಾರ್ಯರಂಥ ಒಬ್ಬ ಯೋಗ್ಯ ಸ್ವಾಮಿಗಳನ್ನು ಪಡ್ಕೊಂಡರಲ್ಲ, ಅದಕ್ಕೆ ಈ ಊರುಗಳೆಲ್ಲ ಭಾಳ ಪುಣ್ಯ ಮಾಡ್ಯಾವ. ಅದಕ್ಕೆ ಆ ಪೂಜ್ಯರ ಮೇಲೆ ಭಕ್ತಿಯನ್ನು ಇಟ್ಟು, ಶ್ರದ್ಧೆಯನ್ನು ಇಟ್ಟು, ಧರ್ಮದ ಕಾರ್ಯಗಳನ್ನು ಮಾಡ್ತಾ, ಸಮಾಜದ ಅಭಿವೃದ್ಧಿಯನ್ನು ಮಾಡ್ತಾ, ಪರಸ್ಪರ ಯಾವುದೇ ಜಾತಿ ಭೇದ ಭಾವ ಮಾಡದೆ ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಅನ್ನೋ ರೀತಿಯೊಳಗೆ ಒಂದಾಗಿ ಚೆಂದಾಗಿ ಬಾಳಿ ಬದುಕಿದ್ರೆ ಈ ಭೂಮಿ ಮೇಲೆ ನಾವು ಹುಟ್ಟಿದ್ದು ಸಾರ್ಥಕ ಎಂತ ನನಗನ್ನಿಸ್ತದ. ಬಹುತೇಕ ಯಾರ್ಯಾರಿಗೆ BP ಇತ್ತು, ಶುಗರ್ ಇತ್ತು, ಅವೆಲ್ಲ ಬಿಟ್ಟು ಓಡಿ ಹೋಗ್ಯಾವೇನೋ ಅಂತ. ಹ್ಯಾಂಗ್ರಿ ಅಜ್ಜಾರ್ ಅಂತ ನೀವು ಅನ್ಬೋದು. ನಮ್ಮ ಕೊಣ್ಣೂರು ಅಜ್ಜಾರು ಮ್ಯಾಲಿಂದ ಮ್ಯಾಲೆ ಚಪ್ಪಾಳೆ ಹೊಡಿಸಿ ನಿಮ್ಮೆಲ್ಲ ರೋಗ ಕಳೆದು ಬಿಟ್ಟಾರ ಅವರು. ಯಾಕೆ ಇವತ್ತು ವೈದ್ಯಶಾಸ್ತ್ರನೂ ಕೂಡ ಹೇಳ್ತದೆ, ಯಾರು ಚೆನ್ನಾಗಿ ಚಪ್ಪಾಳೆ ಬಾರಿಸ್ತಾರೆ ಹೃದಯದ ಕಾಯಿಲೆ ಬರುವುದಿಲ್ಲ, BP ಮತ್ತು ಶುಗರ್ ಓಡಿ ಹೋಗ್ತದೆ ಅಂತ. ಧರ್ಮ ಸಭೆಗಳು ಕೇವಲ ಧರ್ಮದ ವಿಚಾರ ಅಷ್ಟೇ ತಿಳಿಸ್ಲಿಕ್ಕೆ ಇರೋದಿಲ್ಲ, ನಿಮ್ಮ ಆರೋಗ್ಯದ ಕಾಳಜಿಯನ್ನು ಕೂಡ ವಹಿಸ್ಕೊಳ್ತವೆ ಅನ್ನೋದಕ್ಕೆ ನಮ್ಮ ಪೂಜ್ಯ ಕೊಣ್ಣೂರು ಸ್ವಾಮಿಗಳ ಒಂದು ಕಳಕಳಿಯೂ ಕೂಡ ಕಾರಣ ಅಂತ ನಾನು ಭಾವಿಸ್ತೀನಿ. ಈ ಸಭೆಯಲ್ಲಿ ನಮ್ಮ ಬಾಲೆ ಹೊಸೂರಿನ ಮತ್ತು ಶಿರಹಟ್ಟಿಯ ಜಗದ್ಗುರುಗಳಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಸುಮ್ಮನೆ ಒಂದು 5 ನಿಮಿಷಗಳ ಕಾಲ ನಾನು ಮತ್ತು ನಮ್ಮ ಪ್ರಭುಕುಮಾರ ಶಿವಾಚಾರ್ಯರು ಶಿವಯೋಗ ಮಂದಿರದಲ್ಲಿ ಕಳೆದಿರ್ತಕ್ಕಂಥ ದಿನಗಳು ಮತ್ತು ಒಂದು ಚಿಕ್ಕ ಘಟನೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರ್ತದೆ, ಶೈಲೇ ಶೈಲೇನ ಮಾಣಿಕ್ಯಂ ಮೌಕ್ತಿಕಂ ನ ಗಜೆ ಗಜೆ ಸಾಧವೋ ನಹಿ ಸರ್ವತ್ರಂ ಚಂದನಂನ ವನೆ ವನೆ ಅಂತ. ನಾವು ಕೈಯಲ್ಲಿ ಕೊರಳಲ್ಲಿ ಹಾಕ್ಕೊಳ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ರತ್ನಗಳನ್ನು ನೋಡ್ತೇವೆ. ಆ ರತ್ನಗಳು ಎಲ್ಲಿ ಸಿಗ್ತವೆ ಅಂತ ನಾವು ಕೇಳಿದ್ರೆ ದೊಡ್ಡ ದೊಡ್ಡ ಅಪರೂಪದ ಬೆಟ್ಟಗಳಲ್ಲಿ, ಪರ್ವತಗಳಲ್ಲಿ ರತ್ನ ಸಿಗ್ತವೆ ಅಂತ ಹೇಳ್ತಾರೆ. ಹಾಗಂದ ಮಾತ್ರಕ್ಕೆ ಎಲ್ಲ ಬೆಟ್ಟಗಳಲ್ಲಿ ಅಮೂಲ್ಯವಾಗಿರ್ತಕ್ಕಂಥ ರತ್ನ ಸಿಗ್ತವೇನೋ? ಇಲ್ಲ. ಲಕ್ಷ ಲಕ್ಷ ಬೆಟ್ಟಗಳಲ್ಲಿ ಯಾವುದೋ ಒಂದು ಬೆಟ್ಟ, ಅಂಥ ಬೆಟ್ಟ ಭಾಳ ಅಪರೂಪ ಅಪರೂಪ ಅಪರೂಪ. ಮೌಕ್ತಿಕಂನ ಗಜೆ ಗಜೆ. ಇನ್ನು ಮುತ್ತು ಎಲ್ಲಿ ಸಿಗ್ತವೆ ಅಂತ ನಾವು ಕೇಳಿದ್ರೆ ನೀವು ಹೇಳ್ತೀರಿ, ಅಪ್ಪರೇ ಸಮುದ್ರದಲ್ಲಿ ಸಿಗ್ತವೆ ಮುತ್ತುಗಳು ಅಂತ. ಮುತ್ತು ಸಿಗ್ತಕ್ಕಂಥ ಇನ್ನೊಂದು ಅಮೂಲ್ಯವಾಗಿರ್ತಕ್ಕಂಥ ಸ್ಥಾನ ಅದೇ, ಅದು ಆನೆಯ ಮಸ್ತಕ. ಹಾಗಂದ ಮಾತ್ರಕ್ಕೆ ಎಲ್ಲ ಆನೆಯ ಮಸ್ತಕಗಳಲ್ಲಿ ಮುತ್ತು ಸಿಗುವುದಿಲ್ಲ. ಲಕ್ಷ ಲಕ್ಷ ಆನೆಗಳಲ್ಲಿ ಯಾವುದೋ ಒಂದು ಆನೆಯ ಮಸ್ತಕದಲ್ಲಿ ಮುತ್ತು ಸಿಗುತ್ತದೆ.
ಆ ಮುತ್ತು ಸಿಗ್ತಕ್ಕಂಥ ಆನೆಯೂ ಕೂಡ ಹೇಗೆ ಅಪರೂಪ ಅಪರೂಪ ಅಪರೂಪವೋ ಹಾಗೆ ನಮ್ಮ ಮಸೂತಿಯ ಜಗದೀಶ್ವರ ಮಠದ ಪ್ರಭುಕುಮಾರ ಶಿವಾಚಾರ್ಯರಂಥ ಸ್ವಾಮಿಗಳು ಸಿಗುವುದು ಕೂಡ ಅಷ್ಟೇ ಅಪರೂಪ 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 ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಹ್ಯಾಂಗ್ರಿ ಅಜ್ಜಾರ ಅಂತ ನೀವು ಕೇಳಬಹುದು. ನಾವು ಅನೇಕ ಜನ ಸ್ವಾಮಿಗಳನ್ನು ನೋಡ್ತೀವಿ, ಮತ್ತು ನಮ್ಮ ಸ್ವಾಮಿಗಳಿಗೆ ನೀವು ಭಾಳ ಅಪರೂಪದ ಸ್ವಾಮಿಗಳು ಅಂತ ಕರಿತೀರಲ್ಲ, ಹ್ಯಾಂಗ ಅಂತ ನೀವು ಕೇಳ್ಬೋದು. ಶಿವಯೋಗ ಮಂದಿರದೊಳಗೆ ನಾವು ಕಲಿತಕ್ಕಂಥ ಸಮಯದೊಳಗೆ ದೊಡ್ಡ ದೊಡ್ಡ ಮಠದ ಭಕ್ತರು ಸ್ವಾಮಿಗಳು ತಮ್ಮ ಮಠಕ್ಕೆ ಮರಿಬೇಕು ಅಂತ ತಿಳ್ಕೊಂಡು ಶಿವಯೋಗ ಮಂದಿರದೊಳಗೆ ಆಯ್ಕೆ ಮಾಡೋಕ್ಕೆ ಬರ್ತಿದ್ರು. ಆಯ್ಕೆ ಮಾಡ್ತಕ್ಕಂಥ ಸಮಯದೊಳಗೆ ನಿಮ್ಮ ಮಠಕ್ಕೆ ಏನದ, ಎಷ್ಟು ಎಕರೆ ಜಮೀನದ, ಎಷ್ಟು ಶಾಲೆ ಕಾಲೇಜುಗಳದಾವ, ಮಠದ ಬಿಲ್ಡಿಂಗ್ ಎಷ್ಟು ದೊಡ್ಡದದ, ಬ್ಯಾಂಕಿನೊಳಗೆ ಎಷ್ಟು ಲಕ್ಷ ಅಥವಾ ಕೋಟಿ ಬ್ಯಾಲೆನ್ಸ್ ಐತಿ ಅಂತ ತಿಳ್ಕೊಂಡು ಕೇಳ್ತಿದ್ರು. ನಮಗೆ ಉಪ್ಪಿನ ಬೆಟಗೇರಿ ಮಠಕ್ಕೆ ಮಾಡ್ತಕ್ಕಂಥ ಸಮಯದೊಳಗೆ ನಮ್ಮ ಮಠಕ್ಕೆ ಆಗಬೇಕ್ರಿ ದೇವರು ಅಂತ ನಮಗೆ ಕೇಳಿದಾಗ ನಾವು ಕೇಳಿದ್ವಿ, ನಿಮ್ಮ ಮಠಕ್ಕೆ ಆಸ್ತಿ ಏನದ? 40 ಎಕರೆ ಜಮೀನದ, ಶಾಲೆ ಕಾಲೇಜ್ ಅದಾವ, 10 ಶಾಖಾ ಮಠ ಅದಾವ, ಮತ್ತು ಇನ್ನೂ ಸಾಕಷ್ಟು ಆರ್ಥಿಕವಾಗಿ ಸಂಪತ್ತು ಸಾಕಷ್ಟು ಅದ ಅಂತ ತಿಳ್ಕೊಂಡು ನಮಗೆ ಹೇಳಿದ್ರು. ಹಾಗಾದ್ರೆ ನಾವು ಮಠಕ್ಕೆ ಹಾಕ್ತೀವಿ ಅಂತ ನಾವು ಒಪ್ಕೊಂಡ್ವಿ. ಯಾವಾಗ ಇನ್ನೊಂದು ಸಂದರ್ಭದೊಳಗೆ ಇನ್ನೊಬ್ಬ ನಮ್ಮ ಹಾವೇರಿ ಜಿಲ್ಲೆಯ ಒಬ್ಬರು ಸ್ವಾಮಿಗಳು, ಭಾಳ ದೊಡ್ಡ ಸ್ವಾಮಿಗಳು, ತಮ್ಮ ಮಠಕ್ಕೆ ಮರಿಬೇಕು ಅಂತ ಬಂದರು. ಅವರು ಯಾರನ್ನು ಆಯ್ಕೆ ಮಾಡಿದ್ರು ಅಂತಂದ್ರೆ ನಮ್ಮ ಪ್ರಭುಕುಮಾರ ಶಿವಾಚಾರ್ಯರನ್ನು ಆಯ್ಕೆ ಮಾಡಿದ್ರು. ಯಾಕೆ ಆಯ್ಕೆ ಮಾಡಿದ್ರು ಅಂತಂದ್ರೆ ನಮಗೆ ಕಲಿಸ್ತಕ್ಕಂಥ ಸಮಯದೊಳಗೆ ಕೆಳದಿ ರಾಜಗುರುಗಳು ಅಂತ ನಮ್ಮ ವಿದ್ಯಾಗುರುಗಳಿದ್ದರು, ಮತ್ತು ದುಧನಿಯ ಮೌನಯೋಗಿ ಮಹಾಸ್ವಾಮಿಗಳು ನಮಗೆ ಯೋಗವನ್ನು ಕಲಿಸಾಕ ಇದ್ದರು. ಅವ್ರ ಕೈಯಾಗ ತಯಾರಾಗಿರ್ತಕ್ಕಂಥವ್ರು ನಮ್ಮ ಪ್ರಭುಕುಮಾರ ಶಿವಾಚಾರ್ಯರು. ಇವರ ಇಬ್ಬರ ಪ್ರೀತಿಯ ಶಿಷ್ಯ ಇವರು. ಆ ಸ್ವಾಮಿಗಳು ಇಲ್ಲ, ಇಬ್ಬರ ಮಹಾತ್ಮರ ಕೈಯೊಳಗೆ ಇವರು ತಯಾರಾಗ್ಯಾರಂದ ಬಳಿಕ ನಾವು ಇವರನ್ನ ಮಾಡ್ಕೋತೀವಿ ಅಂತ ತಿಳ್ಕೊಂಡು ಅವ್ರು ಹಠ ಹಿಡಿದ್ರು. ಆವಾಗ ಆ ಅಜ್ಜಾರು ಕೇಳಿದ್ರು, ಏನ್ರಿ ನೀವು ನಮ್ಮ ಮಠಕ್ಕೆ ಹಾಕ್ತೀರೇನು? ಭಾಳ ದೊಡ್ಡ ಆಸ್ತಿ ಅದ, 200 ಎಕರೆ ಜಮೀನದ, ಒಂದು ಹೈಸ್ಕೂಲ್ ಅದ, ಒಂದು ಕಾಲೇಜ್ ಅದ, 4 ಶಾಖಾ ಮಠಗಳದವ, ಮತ್ತು ಸಾವಿರಾರು ಭಕ್ತರದಾರ, ಮತ್ತು ನೀವು ನಮ್ಮ ಮಠಕ್ಕೆ ಆಗಬೇಕು ಅಂತ ಅವರು ಪ್ರಭುಕುಮಾರ ಶಿವಾಚಾರ್ಯರಿಗೆ ಕೇಳಿದ್ರು. ಆವಾಗ ಇವ್ರಂದ್ರು, ನಾ ಆಗೋದಿಲ್ಲರಿಪ್ಪ. ಯಾಕೆ ಆಗೋದಿಲ್ಲ? ಈಗಾಗಲೇ ನಾವೊಂದು ಮಠಕ್ಕೆ ಸ್ವಾಮಿಗಳು ಅದೀವಿ. ಯಾವ ಮಠ? ಮಸೂತಿ ಜಗದೀಶ್ವರ ಹಿರೇಮಠ. ಆ ಮಠಕ್ಕೆ ಆಸ್ತಿ ಏನದ? ಆಸ್ತಿ ಏನೂ ಇಲ್ಲ ಭೌತಿಕವಾಗಿ. ಆದ್ರೆ ಮತ್ತು ಆಸ್ತಿ ಇಲ್ಲ ಅಂಥೇಳಿ ಅಂತೀರಿ, ಆಸ್ತಿ ಇದ್ದ ಮಠ ಬಂದದ, ನೀವು ಯಾಕೆ ವಲ್ಲನ್ನಾಕತ್ತೀರಿ ಅಂದ ಬಳಿಕ ಅವ್ರು ಏನಂದ್ರು ಗೊತ್ತದೇನು? ನಿಮ್ಮ ಅಜ್ಜಾರು ಪ್ರಭುಕುಮಾರ ಶಿವಾಚಾರ್ಯರು, ಬುದ್ಧಿ, ನಿಮ್ಮ ಮಠದಂಗೆ ನಮ್ಮ ಮಠಕ್ಕೆ 200 ಎಕರೆ ಜಮೀನು ಇಲ್ಲದೇ ಇರಬಹುದು, ಶಾಲೆ ಕಾಲೇಜು ಇಲ್ಲದೇ ಇರಬಹುದು, ಲಕ್ಷಾಂತರ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸು ಇಲ್ಲದೇ ಇರಬಹುದು, ಕೋಟಿ ಕೊಟ್ಟರು ಕಡಿಮೆ ಅಂಥ ನನ್ನ ಮಠದ ಭಕ್ತರದರ ಸಾಕು, ಅದಕ್ಕಿಂತ ದೊಡ್ಡ ಆಸ್ತಿ ನನಗೆ ಮತ್ತೊಂದು ಯಾವುದೂ ಇಲ್ಲ. ಯಾವಾಗ ಇವರು ಹಿಂಗಂದ್ರು ಆವಾಗ ನಮ್ಮ ಆ ಹಾವೇರಿ ಭಾಗದ ಸ್ವಾಮಿಗಳು, ಯಪ್ಪ ನೀ ನಿಜವಾದ ಸ್ವಾಮಿ ನೋಡು, ನಿಜವಾದ ಸ್ವಾಮಿ ನೋಡು, ನೀ ಯಾವ ಮಠಕ್ಕೆ ಆಗ್ತಿ ಆ ಮಠದ ಪುಣ್ಯ, ಆ ಭಕ್ತರ ಪುಣ್ಯ. ಅದಕ್ಕೆ ನಾನು ಹೇಳಿದೆ, ಅಪರೂಪದಲ್ಲಿಯೇ ಅಪರೂಪ ನಮ್ಮ ಮಸೂತಿಯ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು. ನಮ್ಮಂಗೆ ಭಾಷಣ ಮಾಡೋರು ಸಹಿತ ಸಾಕಷ್ಟು ಜನ ಸಿಗ್ಬೋದು, ಇಲ್ಲ ಅಂತಲ್ಲ. ಆದರೆ ಯಾವಾಗಲೂ ಕೂಡ ಪೂಜಾ, ಜಪ, ತಪ, ಅನುಷ್ಠಾನ, ಬಡವರ ಬರಲಿ ಶ್ರೀಮಂತರ ಬರಲಿ, ಯಾವುದೇ ಜಾತಿಯವ ಬರಲಿ, ಯಾವುದೇ ಧರ್ಮದವ ಬರಲಿ, ಎಲ್ಲರೂ ನನ್ನವರು ಅಂತ ಒಪ್ಪಿಕೊಳ್ಳುವ ದೊಡ್ಡ ಗುಣ ಯಾರಾದ್ರಿಗೂ ಕೂಡ ಐತಿ ಅಂತಂದ್ರೆ ನಮ್ಮ ಮಸೂತಿ ಅಜ್ಜಾರಿಗೆ.
ಅವ್ರ ಬಗ್ಗೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಾವು ಭಾಳ ದೂರ ಇದ್ವಿ, ಮಹಾರಾಷ್ಟ್ರದಾಗ ನಮ್ಮದೊಂದು ಮಠ, ಆ ಮಠದ ಕಾರ್ಯಕ್ರಮ. ಆದರೆ ಯಾವಾಗ ನಮ್ಮ ಮಸೂತಿ ಅಜ್ಜಾರು ನೀ ಬರಬೇಕಪ್ಪ ಅಂಥೇಳಿ ಅಂದರು, ನಾವೆಲ್ಲ ಬಿಟ್ಟು ಓಡ್ಕೊತ ಬಂದಿದ್ದೀವಿ. ಯಾಕೆ ಅಂತಂದ್ರೆ ನಮಗೆ ಅವ್ರ ಬಗ್ಗೆ ಇರತಕ್ಕಂಥ ಅಭಿಮಾನ ಆಶಾಪಾಶ ಮಾಡೋ ಸ್ವಾಮಿಗಳಲ್ಲ ಅವರು. ಇದ್ದದ್ರೊಳಗೆ ಸಂತೃಪ್ತಿ, ಇದ್ದದ್ರೊಳಗೆ ಸಮಾಧಾನ, ಇವರಿಗೆ ನಿಜವಾಗಿರ್ತಕ್ಕಂಥ ಸ್ವಾಮಿಗಳು ಅಂತ ಕರೀತಾರೆ. ನಾನು ನಿಮ್ಗೆ ಒಂದು ದೃಷ್ಟಾಂತ ಹೇಳಿ ಮುಗಿಸ್ತೀನಿ. ಒಂದು ಗಿಡದೊಳಗೆ ಕಾಗಿ ಮನಿ ಕಟ್ಟಿತ್ತು, ಒಂದು ತತ್ತಿ ಇಟ್ಟಿತ್ತು.